ನಿನ್ನೆ ಒಂದು ಹೊಸ ಬೆಳವಣಿಗೆ ಆಗಿದೆ. ಇಲ್ಲಿಯವರೆಗೆ ಮಹಿಳೆಯರ ಮೇಲಿನ ದೌರ್ಜನ್ಯದ ವಿಚಾರದಲ್ಲಿ ಆಗುವಂಥ ಅನ್ಯಾಯಗಳ ವಿಚಾರದಲ್ಲಿ ರಕ್ಷಣೆಗಾಗಿ ಸಾಕಷ್ಟು ಕಾನೂನುಗಳಿದ್ದಾವೆ ಮತ್ತು ಹೋರಾಟಕ್ಕಾಗಿ ಸಮಿತಿಗಳು ಕೂಡ ಸಂಘಟನೆಗಳು ಕೂಡ ಇದ್ದಾವೆ. ಆದರೆ ಈ ವಿದ್ಯಾವಂತರಾದಂತೆಲ್ಲ, ನಾಗರಿಕತೆ ಬೆಳೆದಂತೆಲ್ಲ ಪುರುಷರ ಮೇಲೂ ಇತ್ತೀಚೆಗೆ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಹೇಗೆ ಒಂದು ಕಾಲಘಟ್ಟದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು, ಶೋಷಣೆಗಳು ಆಗ್ತಾ ಇದ್ದವು, ಅದೇ ಮಾದರಿಯಲ್ಲಿ ಪುರುಷರ ಮೇಲೂ ದೌರ್ಜನ್ಯಗಳು, ಶೋಷಣೆಗಳು ಆಗ್ತಾ ಇದ್ದಾವೆ. ಈ ಪುರುಷರ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ನಿನ್ನೆ ಅಚ್ಚುತಕ್ಕೆ ಬಂದಿರತಕ್ಕಂಥ ಸಮಿತಿ ಕೆಲಸ ಮಾಡ್ತಾರೆ. ಇದರ ಹೆಸರು ರಾಷ್ಟ್ರೀಯ ಮಾನವ ಹಕ್ಕುಗಳ ಪುರುಷರ ಹಿತರಕ್ಷಣಾ ಸಮಿತಿ. ಇದರ ಗೌರವ ಅಧ್ಯಕ್ಷರಾಗಿ ಎಚ್ ವಿಶ್ವನಾಥ್ ಅವರು ಇದ್ದಾರೆ. ಅವರು ಮಾಜಿ ಸಚಿವರು, ಮಾಜಿ ಸಂಸದರು, ಹಾಲಿ ವಿಧಾನ ಪರಿಷತ್ತಿನ ಶಾಸಕರಿದ್ದಾರೆ. ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಶ್ರೀಮತಿ ರಜನಿ ರಾಜರವರು ಮಹಿಳಾ ಹೋರಾಟಗಾರ್ತಿ, ಕಾರ್ಯಾಧ್ಯಕ್ಷರಾಗಿದ್ದಾರೆ. ಕೇಶವಮೂರ್ತಿಯವರು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದಾರೆ. ನಮ್ಮ ನಿವೃತ್ತ ಜೈಲರು, ಇವರು ನಿವೃತ್ತ ತಹಸೀಲ್ದಾರ್ ಅವರು, ಇವರು ನಿವೃತ್ತ ಜೈಲರ್, ಇವರು ಕೂಡ ನಮ್ಮ ಪದಾಧಿಕಾರಿಗಳಾಗಿದ್ದಾರೆ. ಹಿಂದೆ ಇರ್ತಕ್ಕಂಥ ನಮ್ಮ ಕೃಷ್ಣರಾಜರು, ಬಸವರಾಜರು ಕೂಡ ಪದಾಧಿಕಾರಿಗಳು. ಒಟ್ಟು 33 ಜನ ಸದಸ್ಯರು ಈ ಒಂದು ಸಮಿತಿಯಲ್ಲಿದ್ದಾರೆ. ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಈ 33 ಜನರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ 33 ಜನರಲ್ಲಿ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯದರ್ಶಿಗಳು, ಖಜಾಂಚಿಗಳು, ಸಂಘಟನಾ ಕಾರ್ಯದರ್ಶಿಗಳು ಮತ್ತು ನಿರ್ದೇಶಕರುಗಳಿದ್ದಾರೆ. ಇದೊಂದು ಶಾಶ್ವತವಾದಂಥ ಸಮಿತಿ. ಇದು ಪುರುಷರ ಹಿತರಕ್ಷಣೆಗಾಗಿ ಹೋರಾಟ ಮಾಡಲಿಕ್ಕೆ ಅಚ್ಚುತಕ್ಕೆ ಬಂದಿರತಕ್ಕಂಥ ಒಂದು ಸಮಿತಿ. ಈಗಾಗಲೇ 2-3 ಸಭೆಗಳು ಮಂಡ್ಯದಲ್ಲಿ ನಡೆಯಿತು. ಭಾಳ ಜನ ನಮ್ಮ ಶ್ರೀಮತಿ ರಜಿನ ರಾಜರವರು ಬೆಳಗ್ಗೆ ಬಂದು ಹೆಣ್ಮಕ್ಳು ಗೋಳನ್ನು ಹೇಳ್ಕೊಳ್ತಿದ್ರು. ಅವರೆಲ್ಲ ಆ ಕಡೆ ಹೋಗಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡುವಂಥ, ಕಾನೂನು ನೆರವೇರಿಸಿಕೊಡಿಸುವಂಥ ಮತ್ತು ಅವರ ನೆರವಿಗೆ ನಿಲ್ಲುವಂಥ ಕೆಲಸವನ್ನು ಮಾಡ್ತಾಯಿತ್ತು. ಅಂಥ ಸಂದರ್ಭಗಳಲ್ಲಿ ಕೆಲವು ಪುರುಷರೂ ಬಂದು ನಮಗೂ ಮಹಿಳೆಯರಿಂದ ಅನ್ಯಾಯ ಆಗ್ತಾಯಿದೆ, ನಮ್ಮ ರಕ್ಷಣೆಗೂ ನೀವು ಧಾವಿಸ್ಬೇಕು, ನಮಗೂ ಕೂಡ ನೀವು ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಕೇಳಿಕೊಂಡಾಗ ಆ ಹಿನ್ನೆಲೆಯಲ್ಲಿ ನಾವು 1-2-3 ಸಭೆಗಳನ್ನು ಮಾಡಿದ್ವಿ. ಹೌದು, ಇಲ್ಲಿಯವರೆಗೆ ಹೆಣ್ಣುಮಕ್ಕಳ ಬಗ್ಗೆ ಅಷ್ಟೇ ಚಿಂತನೆ ನಡೀತಾ ಇತ್ತು. ಅವ್ರಿಗಾಗುವಂಥ ಅನ್ಯಾಯಗಳ ಬಗ್ಗೆ, ಸಂಕಷ್ಟಗಳ ಬಗ್ಗೆ, ದೌರ್ಜನ್ಯಗಳ ಬಗ್ಗೆ ಚರ್ಚೆ ಆಗ್ತಾಯಿತ್ತು. ಆದರೆ ಈ ಪುರುಷರ ಮೇಲೆ ಆಗ್ತಾ ಇರ್ತಕ್ಕಂಥ ನೋವುಗಳ ಮೇಲೆ, ದೌರ್ಜನ್ಯದ ಮೇಲೆ ಚರ್ಚೆ ಗಂಭೀರವಾಗಿ ಆಗಿರಲಿಲ್ಲ. ಈ 2-3 ಸಭೆಗಳ ಗಂಭೀರ ಚರ್ಚೆಗಳ ಹಿನ್ನೆಲೆಯಲ್ಲಿ ನಾವು ಯಾಕೆ ಒಂದು ರಾಷ್ಟ್ರ ಮಟ್ಟದ ಸಮಿತಿಯನ್ನು ರಚನೆ ಮಾಡಬಾರ್ದು ಅಂತೇಳಿ ಆಲೋಚನೆ ಮಾಡಿ 16 ಜಿಲ್ಲೆಗಳ ಎಲ್ಲ ಸ್ನೇಹಿತರು ಒಂದು ಕಡೆ ಸೇರಿ 33 ಜನ ವಿವಿಧ ಭಾಗಗಳ, ಇದರಲ್ಲಿ ರಾಜಕೀಯ ಕ್ಷೇತ್ರದಲ್ಲಿದ್ದಂಥವರು ಇದ್ದಾರೆ, ಕಾನೂನು ಕ್ಷೇತ್ರದಲ್ಲಿದ್ದಂಥ ವಕೀಲರುಗಳು ಇದ್ದಾರೆ, ನಿವೃತ್ತ ಅಧಿಕಾರಿಗಳೂ ಇದ್ದಾರೆ, ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥವರು ಇದ್ದಾರೆ, ನಾವೆಲ್ಲ ಸೇರಿ ಹೆಣ್ಮಕ್ಳು ಇದ್ದಾರೆ. ನಾವೆಲ್ಲ ಸೇರಿ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಮ್ಮ ರಾಷ್ಟ್ರದ ಸಮಾಜ ಕಲ್ಯಾಣ ಇಲಾಖೆಯ ನೆರವಿನಿಂದ ಯಾರು ಈ ರೀತಿ ತಮ್ಮ ದೂರುಗಳನ್ನು ನಮಗೆ ಸಲ್ಲಿಸ್ತಾರೋ ಲಿಖಿತ ಮನವಿ ಮೂಲಕ ಅವರ ನೆರವಿಗೆ ಧಾವಿಸ್ತಕ್ಕಂಥದ್ದು ಒಂದು ರೀತಿ ಅವರಿಗೆ ಭರವಸೆಯನ್ನು, ನಮಗೂ ನಮ್ಮ ಕಷ್ಟವನ್ನು ಕೇಳುವಂಥವ್ರು ಇದ್ದಾರೆ ಅನ್ನುವಂಥ ಭರವಸೆಯನ್ನು ಮೂಡಿಸಲಿಕ್ಕೆ ಈ ಸಮಿತಿಯನ್ನು ಅಚ್ಚುತಕ್ಕೆ ತಂದಿದೆ. ಈಗ ಪುರುಷ ಭಾಳ ಸಂದರ್ಭಗಳಲ್ಲಿ ಅವನು ನೌಕರನಾಗಿರ್ತಾನೆ. ಅವನ ಇಡೀ ಚೆಕ್ ಬುಕ್ಕು, ಹಣಕಾಸಿನ ವ್ಯವಹಾರ ಎಲ್ಲ ಅವ್ರ ಮನೆಯೇ ಇಟ್ಕೊಂಡ್ಬಿಡ್ತಾನೆ. ಅವನು ಉಸಿರಾಡೋಕ್ಕೂ ಕೆಮ್ಮಕ್ಕೂ ಬಿಡೋದಿಲ್ಲ. ಅವನಿಗೆ ಸಣ್ಣ ಸ್ವಾತಂತ್ರ್ಯವೂ ಇರೋದಿಲ್ಲ. ಮೊನ್ನೆ ಅಷ್ಟೇ ನೀವು ಪತ್ರಿಕೆಯಲ್ಲಿ ಓದಿದ್ದೀರಿ, ಯುವ ನ್ಯಾಯಾಧೀಶರು ಪತ್ನಿ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರು ಬೇರೆಯವರು ಯಾರೂ ಅಲ್ಲ, ನ್ಯಾಯಾಧೀಶರೇ. ಅವರು ಲಿಖಿತವಾಗಿ ಒಂದು ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ. ನನ್ನ ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ನಾನು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕಿಂತ ಜ್ವಲಂತ ಉದಾಹರಣೆ ನಿಮಗೇನು ಬೇಕು? ಈ ಥರದ ಪ್ರಕರಣಗಳು ನೂರಾರು ಸಾವಿರಾರು ಇದ್ದಾವೆ. ಹಾಗಾಗಿ ಎಲ್ಲೋ ಒಂದು ಕಡೆ ಪುರುಷರ ದೌರ್ಜನ್ಯವನ್ನೂ
ಗಮನಿಸ್ತಾ ಇದ್ದಾರೆ ಈ ಸಮಾಜ ಅನ್ನುವಂಥ ಒಂದು ಸೂಚನೆಯ ಸಂದೇಶವನ್ನು ನಾವು ಕೊಡಬೇಕಲ್ಲ. ಆ ಸಂದೇಶ ಕೊಡೋದ್ರ ಜೊತೆಗೆ ಅಂಥವ್ರಿಗೆ ಭರವಸೆಯನ್ನು ಕೊಡಬೇಕಲ್ಲ, ಅವ್ರ ನೆರವು ಧಾವಿಸ್ಬೇಕಲ್ಲ, ಅವ್ರನ್ನ ಹೋಗಿ ಕೌನ್ಸಿಲಿಂಗ್ ಮಾಡೋಂಥದ್ದು, ಕಷ್ಟ ಕೇಳುವಂಥದ್ದು, ಮತ್ತು ನಾವಿದ್ದೀವಿ ಅಂತೇಳಿ ಭರವಸೆ ಕೊಡುವಂಥದ್ದು, ಕಾನೂನು ನೆರವು ಕೊಡುವಂಥದ್ದು ಮತ್ತು ಸರ್ಕಾರದ ನೆರವು ಕೊಡಿಸುವಂಥ ಕೆಲಸವನ್ನು ಈ ಸಮಿತಿ ಮಾಡ್ತಾ ಹೋಗ್ತದೆ. ಹೌದೌದು, ಯಾರು ಬೇಕಾದರೂ ಸದಸ್ಯರಾಗ್ಬೋದು. ಸದಸ್ಯತ್ವಕ್ಕೆ 2,000 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಿದ್ದೇವೆ ಮತ್ತು ದೂರನ್ನು ಸಲ್ಲಿಸುವವರು 1,000 ಶುಲ್ಕವನ್ನು ಪಾವತಿ ಮಾಡಿ ತಾವು ಲಿಖಿತವಾಗಿ ದೂರನ್ನು ಕೊಡ್ಬೋದು. ಈಗ ನಾವು 33 ಜನ ಪದಾಧಿಕಾರಿಗಳಿದ್ದೇವೆ. ನಾವು 33 ಜನವು ತಲಾ 3,000 ರೂಪಾಯಿ ಸದಸ್ಯತ್ವವನ್ನು ಕೊಟ್ಟು ಇವತ್ತು ಈ ಸಮಿತಿಯನ್ನು ನೋಂದಾಯಿಸಿಕೊಂಡಿದ್ದೇವೆ. 2,000 ಜನರನ್ನು ಸದಸ್ಯರನ್ನಾಗಿ ಮಾಡಿಕೊಳ್ಬೇಕು ಈ ಒಂದು ಸಮಿತಿಗೆ ಅಂತೇಳಿ ತೀರ್ಮಾನ ಮಾಡಿದ್ದೇವೆ ನಿನ್ನೆ. ಇನ್ನು ಮುಂದಿನ ದಿನಗಳಲ್ಲಿ ಅಗತ್ಯ ಬಿದ್ದಾಗ ಏನೇನು ಅಗತ್ಯ ನಿರ್ಣಯಗಳು ಬೇಕೋ ಅವುಗಳನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಆಗ್ತಾ ಹೋಗ್ತಾರೆ. ಈಗ ಇಡೀ ರಾಜ್ಯದ ಎಲ್ಲ ಕಡೆಯಿಂದ ದೂರವಾಣಿ ಕರೆಗಳು ಬರ್ತಾ ಇದ್ದಾವೆ. ಬೆಳಗಿನಿಂದ ಮಾಧ್ಯಮದ ನಿರಂತರವಾಗಿ ನನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಾನು ದೂರವಾಣಿ ಮೂಲಕನೇ ಉತ್ತರ ಕೊಟ್ಟಿದ್ದೀನಿ ಮತ್ತು ಈಗಾಗಲೇ ಭಾಳ ಮಾಧ್ಯಮಗಳಲ್ಲಿ ವಿಚಾರ ಪ್ರಸ್ತಾಪ ಆಗಿದೆ. ಇವತ್ತು ಎಲ್ಲ ದಿನಪತ್ರಿಕೆಗಳಲ್ಲಿ ಮುಖ್ಯವಾದ ಸುದ್ದಿಯಾಗಿ ಕೂಡ ಇದು ಬಂದಿದೆ. ಯಾಕೆಂದರೆ ಇಡೀ ದೇಶದಲ್ಲಿ ಮತ್ತೊಮ್ಮೆ ಹೊಸ ಆಲೋಚನೆ, ಈ ಪುರುಷರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯದ ಬಗೆಗೆ ಯಾರೂ ಚಿಂತನೆ ಮಾಡಿರಲಿಲ್ಲ ಮತ್ತು ಅದಕ್ಕೆ ರಕ್ಷಣೆ ಮಾಡಬೇಕು ಅನ್ನುವಂಥ ಆಲೋಚನೆಯೂ ಆಗಿರಲಿಲ್ಲ. ಆ ದಿಸೆಯಲ್ಲಿ ಇದು ಮೊದಲೇ ಹೆಜ್ಜೆ ಆದ ಕಾರಣ ಎಲ್ಲರ ಒಂದು ಆಕರ್ಷಣೆಗೆ ಇದು ಒಳಗಾಗಿದೆ ಮತ್ತು ಭಾಳ ಜನ ಸಂಪರ್ಕಿಸಿ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. 10 ಜನರಿಂದ ಬಂತು. ಅದು ವಿಶೇಷವಾಗಿ ಶ್ರೀಮತಿ ರಜನಿ ರಾಜ್ ಇದ್ದಾರಲ್ಲ, ಅವ್ರು ಹೋಗ್ತಾ ಇದ್ರಲ್ಲ ಈ ರಾಜ್ಯ ಬೇರೆ ರಾಜ್ಯಗಳಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳು, ಆಗ ಪುರುಷರು ಕೂಡ ಅವ್ರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನು ಹೇಳ್ಕೊಂಡಿದ್ದಾರೆ. ಹಾಗಾಗಿ ಮಹಿಳೆಯರ ದೌರ್ಜನ್ಯ ತಡೆಯುವ ಮಾದರಿಯಲ್ಲೇ ನಾವು ಪುರುಷರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯವೂ ತಡೆಯುವ ಪ್ರಯತ್ನವನ್ನು ಯಾಕೆ ಮಾಡಬಾರ್ದು ಅಂತೇಳಿ ಚಿಂತನೆ ಮಾಡಿ ಈ ಸಮಿತಿಯನ್ನು ಅಷ್ಟೊತ್ತಿಗೆ ತಂದಿದ್ದೇವೆ. ಯಾರು ಬೇಕಾದರೂ ನೆಮ್ಮದಿಯಾಗಿ ಬದುಕಬೇಕಲ್ಲ, ಸಮಾಧಾನಕ್ಕೆ ಬದುಕಬೇಕಲ್ಲ, ಅದಕ್ಕೆ ಅಡ್ಡಿ ಆದಾಗ ತಾವು ದೂರನ್ನು ಕೊಡಿ. ದೂರನ್ನು ಕೊಟ್ಟ ತಕ್ಷಣ ನಾವು ಅದನ್ನು ಪರಿಶೀಲಿಸಿ ಸರ್ಕಾರದ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮಹಿಳಾ ಮತ್ತು ಹೆಣ್ಣು ಮಕ್ಕಳ ಇಲಾಖೆಗಳನ್ನೆಲ್ಲವನ್ನು ಸಹಕಾರಕ್ಕೆ ಪಡೆದು ನಾವು ನಿಮ್ಮ ನೆರವಿಗೆ ಧಾವಿಸ್ತೇವೆ. ಹಾಗಾಗಿ ಯಾವ ಪುರುಷರು ಆತಂಕ ಪಡುವಂಥದ್ದು ಬೇಡ, ಧೈರ್ಯವಾಗಿ ಸಮಾಧಾನವಾಗಿ ತಾವು ಜೀವನವನ್ನು ನಡೆಸಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ಅಪೇಕ್ಷೆ ಮತ್ತು ಕಾಳಜಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.